ಒಂದು ಸ್ಕೂಟರ್ ಬೆಲೆಗೆ ಹೊಚ್ಚೊಸ ಕಾರು ಚೀನಾದಲ್ಲಿದು ನಿಜ. ಅದೇ ಭಾರತ ಇದರಲ್ಲಿ ಎಲ್ಲಿದೆ? ನೀವು ನೋಡ್ತಾ ಇದ್ದೀರಾ PY ಕನ್ನಡ. ಭಾರತದ ಪ್ಲಾನ್ ಏನು ಅಂತ ಅರ್ಥ ಮಾಡ್ಕೋಬೇಕಂದ್ರೆ ಮೊದಲು ನಾವು ಚೀನಾ ಅನ್ನೋ ದೈತ್ಯನನ್ನ ನೋಡ್ಬೇಕು. ಚೀನಾ ಇವಿ ರೇಸಲ್ಲಿ ಸುಮ್ನೆ ಲೀಡ್ ಮಾಡ್ತಿಲ್ಲ, ಅವ್ರು ಆಲ್ರೆಡಿ ಫಸ್ಟ್ ರೌಂಡ್ ಗೆದ್ಕೂತಿದ್ದಾರೆ. ಇಡೀ ಪ್ರಪಂಚದ 70% ಎಲೆಕ್ಟ್ರಿಕ್ ಗಾಡಿಗಳು ತಯಾರಾಗೋದೇ ಚೀನಾದಲ್ಲಿ. ಊಹೆಗೂ ನಿಲುಕದ ಡಾಮಿನೆನ್ಸ್ ಇದು. ಇಷ್ಟೇ ಅಲ್ಲ, ಇಡೀ ಪ್ರಪಂಚದ 75% ಲಿಥಿಯಂ ಅಯಾನ್ ಬ್ಯಾಟರಿಗಳು ಇವರ ಕಂಟ್ರೋಲ್ನಲ್ಲಿದೆ. ಚೀನಾದಲ್ಲಿ ಮಾರಾಟವಾಗೋ ಅರ್ಧಕ್ಕರ್ಧ ಹೊಸ ಕಾರುಗಳು ಈಗ ಎಲೆಕ್ಟ್ರಿಕ್. ಇದೇ ನಿಜವಾದ ಕ್ರಾಂತಿ. ಸರಿ, ಈ ನಂಬರ್ಗಳು ಚೀನಾ ಮತ್ತೆ ಭಾರತದ ನಡುವಿನ ದೊಡ್ಡ ಅಂತರವನ್ನ ತೋರಿಸುತ್ತೆ. ಚೀನಾದ ಮಾರ್ಕೆಟ್ ಶೇರ್ ಭಾರತಕ್ಕಿಂತ 10 ಪಟ್ಟು ಜಾಸ್ತಿ. ಅಜಗಜಾಂತರ ವ್ಯತ್ಯಾಸ. ಪ್ರೊಡಕ್ಷನ್ ಗ್ಯಾಪ್ ನೋಡಿ, ಭಾರತ 1 ವರ್ಷದಲ್ಲಿ ಮಾಡೋದನ್ನ ಚೀನಾ 1 ತಿಂಗಳಲ್ಲಿ ಮಾಡುತ್ತೆ. ಇಲ್ಲಿ ಗೇಮ್ ಚೇಂಜರ್ ಅಂದ್ರೆ ಬೆಲೆ. ಚೀನಿ ಇವಿಗಳ ಬೆಲೆ ವೆಸ್ಟರ್ನ್ ಕಾರುಗಳಿಗಿಂತ ಅರ್ಧದಷ್ಟು ಕಡಿಮೆ. ಹಾಗಾದ್ರೆ ಭಾರತ ಹೇಗೆ ಫೈಟ್ ಕೊಡುತ್ತೆ? ನೇರವಾಗಲ್ಲ, ಬದಲಿಗೆ ತನ್ನದೇ ಆದ ಈಕೋಸಿಸ್ಟಮ್ ಕಟ್ಟುವ ಮೂಲಕ. ಇಲ್ಲಿದೆ ಉತ್ತರ. ನಮ್ಮ ಸರ್ಕಾರ 75,000 ಕೋಟಿ ರೂಪಾಯಿಗಳನ್ನ ಈ ಇವಿ ಕ್ರಾಂತಿಗಾಗಿ ಮೀಸಲಿಟ್ಟಿದೆ. ಭಾರತದ ಸ್ಟ್ರಾಟಜಿ ಸಿಂಪಲ್: ಸಬ್ಸಿಡಿ ಕೊಟ್ಟು ಡಿಮಾಂಡ್ ಹೆಚ್ಚಿಸೋದು, ಹಾಗೆ ಸ್ಥಳೀಯ ಸಪ್ಲೈ ಚೈನ್ ಕೂಡ ಬೆಳೆಸೋದು. PLI ಸ್ಕೀಮ್ ಪ್ರಕಾರ ಭಾರತದಲ್ಲೇ ಬ್ಯಾಟರಿ ಕಾಂಪೊನೆಂಟ್ಸ್ ತಯಾರಿಸೋ ಕಂಪನಿಗಳಿಗೆ ಭರ್ಜರಿ ಪ್ರೋತ್ಸಾಹ ಸಿಗುತ್ತೆ. ಇದು ಎಂಟರ್ಪ್ರೆನ್ಯೂರ್ಗಳಿಗೆ ಜಾಕ್ಪಾಟ್. ಚಾರ್ಜಿಂಗ್ ಸ್ಟೇಷನ್ ಶುರು ಮಾಡೋಕೆ 100% ಕ್ಯಾಪಿಟಲ್ ಸಬ್ಸಿಡಿ. ಸರ್ಕಾರದ ಈ ಪ್ಲಾನ್ ಎಲ್ರಿಗೂ ಒಂದು ಹೊಸ ಅವಕಾಶದ ಬಾಗಿಲು ತೆರೆದಿದೆ. ಇದು ವೈಯಕ್ತಿಕವಾಗಿ ಹೇಗೆ ಮುಖ್ಯ ನೋಡೋಣ. ಬಿಸ್ನೆಸ್ ಶುರು ಮಾಡ್ಬೇಕಾ? ಹೊಸ ಕೆರಿಯರ್ ಹುಡುಕ್ತಾ ಇದ್ದೀರಾ? ಇಲ್ಲಿದೆ ಒಂದು ಕ್ಲಿಯರ್ ರೋಡ್ ಮ್ಯಾಪ್. ಬಿಸ್ನೆಸ್ ಮಾಡೋರ್ಗೆ ಇದು ಸುವರ್ಣ ಅವಕಾಶ. ಝೀರೋ ಕ್ಯಾಪಿಟಲ್ನಲ್ಲಿ ಚಾರ್ಜಿಂಗ್ ಫ್ರಾಂಚೈಸಿ ಅಥವಾ ಬ್ಯಾಟರಿ ರೀಸೈಕ್ಲಿಂಗ್ ಶುರು ಮಾಡಬಹುದು. ಸ್ಟೂಡೆಂಟ್ಸ್ ಮತ್ತು ಪ್ರೊಫೆಷನಲ್ಗಳಿಗೆ ಇವಿ ಸ್ಕಿಲ್ಸ್ ಕಲಿತ್ರೆ ಭರ್ಜರಿ ಸಂಬಳ ಗ್ಯಾರಂಟಿ. ಬ್ಯಾಟರಿ ಎಕ್ಸ್ಪರ್ಟ್ಸ್ಗಳಿಗೆ 50 ಲಕ್ಷದವರೆಗೂ ಸ್ಯಾಲ್ರಿ. ಈ ಕ್ರಾಂತಿಯಿಂದ 2030ರ ಹೊತ್ತಿಗೆ ಭಾರತದಲ್ಲಿ 20 ಲಕ್ಷಕ್ಕೂ ಹೆಚ್ಚು ಹೊಸ ಉದ್ಯೋಗಗಳು ಸೃಷ್ಟಿಯಾಗಲಿವೆ. ಸೊ ಪ್ಲಾನ್ ರೆಡಿಯಾಗಿದೆ, ಅವಕಾಶಗಳ ನಮ್ಮ ಮುಂದಿವೆ ಮತ್ತು ಟೈಮ್ ತುಂಬಾನೇ ಫಾಸ್ಟ್ ಆಗಿ ಓಡ್ತಿದೆ. ಇದೇ ಆಕ್ಷನ್ ತಗೊಳ್ಳೋಕೆ ಸರಿಯಾದ ಸಮಯ. ಫಸ್ಟ್ ಮೂವರ್ಸ್ ಅಡ್ವಾಂಟೇಜ್ ತಗೊಂಡವರು ದೊಡ್ಡ ಲಾಭ ಮಾಡ್ತಾರೆ. ನಾವೀಗ ತುಂಬಾನೇ ಕ್ರೂಷಿಯಲ್ ಆದ ಮೊದಲ ಹಂತದಲ್ಲಿದ್ದೇವೆ. ಅಡಿಪಾಯ ಈಗಲೇ ಹಾಕಲಾಗ್ತಿದೆ. ರೇಸ್ ಶುರುವಾಗಿದೆ. ಇದು ಬರೀ ಕಾರುಗಳ ಬಗ್ಗೆ ಅಲ್ಲ, ಇದು ಭಾರತದ ಭವಿಷ್ಯ ಕಟ್ಟೋದು. ಪ್ರಶ್ನೆ ಒಂದೇ, ಇದರಲ್ಲಿ ನಿಮ್ಮ ಪಾತ್ರ ಏನು?